ಇಲ್ಲಿ ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ವಲ್ಪ ಡೆಮೋ ವಿಡಿಯೋ ಮಾಡ್ತಾ ಇದ್ದೆ ಯಾವ ಥರ ಮಾಡ್ಬೇಕಂತ ಹೇಳಿ. ಇಲ್ಲಿ ಲಿಂಕನ್ನು ನೀವು ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಪೇರೆಂಟ್ಸಿಗೆ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇತ್ತು. ಇಲ್ಲಿ CET ನಂಬರ್ ಎಂಟ್ರಿ ಮಾಡಬೇಕು ನೀವು. ಫಾರ್ ಎಕ್ಸಾಂಪಲ್, ಇದು ನಮ್ಮ ವಿದ್ಯಾರ್ಥಿದ ನಂಬರು, ಅದರದ್ದು CET ನಂಬರ್. ಆಮೇಲೆ ಇಲ್ಲಿ ಪಾಸ್ವರ್ಡ್ ಕ್ಯಾಪ್ಚಾ ಎಂಟ್ರಿ ಮಾಡಿ. ಕ್ಯಾಪ್ಚಾ ಎಂಟ್ರಿ ಮಾಡಿದ ಮೇಲೆ ನಿಮಗೆ ಯಾವ ಥರ ಲಾಗಿನ್ ಆಗಬೇಕಂತ ಕೇಳುತ್ತದು. ಒಂದು OTP ಥ್ರೂ, ಇನ್ನೊಂದು ಫೇಸ್ ಲಾಗಿನ್. ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ಗೆ ನೀವು ಎಂಟ್ರಿ ಆಗ್ತೀರಿ. ಇದು ಇನ್ನೂ ಓಪನ್ ಆಗ್ತಾ ಇಲ್ಲ, ಸ್ವಲ್ಪ ಸರ್ವರ್ ಬ್ಯುಸಿ ಇದೆ. ಅದಾದ ಮೇಲೆ ನಿಮಗೆ ನೀಟ್ ರಿಜಿಸ್ಟ್ರೇಷನ್ ನಂಬರ್ ಮಾಡೋದಕ್ಕೆ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ನೋಡೋಣ ಯಾವಾಗ ಓಪನ್ ಆಗುತ್ತೋ. ಸೊ ಇದು ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇತ್ತು. ಸೊ ನಿಮ್ಮ ಅಕೌಂಟು KE-CET ಪೋರ್ಟಲಲ್ಲಿ ಆಲ್ರೆಡಿ ಅವೈಲೇಬಲ್ ಇದ್ದರೆ ನಿಮಗೆ ಈ ಥರ ಎಲ್ಲ ಎಂಟ್ರಿ ಮಾಡಿದ ಮೇಲೆ ಈ ಪೇಜ್ಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತದು. ಅಲ್ಲಿ ನೀವು ನಿಮ್ಮ ನೀಟ್ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಮುಗೀತು. ಆಮೇಲೆ ಬೇಕಾದ್ರೆ ವೆರಿಫಿಕೇಷನ್ ಸ್ಲಿಪ್ ಇಲ್ಲಿ ಓಪನ್ ಆಯ್ತು ನೋಡಿ. ಇವಾಗ ಓಪನ್ ಆಯ್ತಲ್ಲ, ಇಲ್ಲಿ ನೀಟ್ UG-CET ಅಪ್ಲಿಕೇಶನ್ ನಂಬರ್ ಇರುತ್ತೆ. ಆಮೇಲೆ ಆಪ್ಷನ್ ಎಂಟ್ರಿ CET ನಂಬರ್ ಇದೆ. ಇದು ನೀಟ್ ರಿಜಿಸ್ಟ್ರೇಷನ್ ನಂಬರು. ಅದರ ಜೊತೆಗೆ ನಿಮ್ಮ ರ್ಯಾಂಕ್ ಕೂಡ ಬಂದಿರುತ್ತೆ, ನೀಟ್ ಸ್ಕೋರ್ ಬಂದಿರುತ್ತೆ. ಸೊ ಇಲ್ಲಿ ಚೆಕ್ ಅಂತ ಕೊಡುತ್ತೆ. ಚೆಕ್ ಮಾಡಿದ ಮೇಲೆ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬಹುದು. ಅಕಸ್ಮಾತ್ ಏನಾದರೂ ಕೆಟಗರಿ ಕ್ಲೇಮ್ ಮಾಡಿದರೆ ಇಲ್ಲಿ ಕೆಟಗರಿ ಬರುತ್ತೆ. ಸೊ ಈ ಥರ ನೀವು ನೀಟ್ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ ಮಾಪಪ್ ರೌಂಡ್ಗೆ ನಿಮ್ಮ ಪೋರ್ಟಲನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಮತ್ತೊಮ್ಮೆ ಹೇಳ್ತೀನಿ ನಿಮಗೆ. ಸಾರಿ, ಸ್ವಲ್ಪ ಕೋಡ್ ಆಗಿದೆ. ಇಲ್ಲಿ ಫಸ್ಟ್ ನೀವು ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಈ ಪೇಜಲ್ಲಿ ಫಸ್ಟ್ ಬಾಕ್ಸಲ್ಲಿ ನಿಮ್ಮ CET ನಂಬರ್ನ ಎಂಟ್ರಿ ಮಾಡಬೇಕು. ಆಮೇಲೆ ಪಾಸ್ವರ್ಡ್ ಎಂಟ್ರಿ ಮಾಡ್ತೀರಿ ನೀವು. ಫಾರ್ ಎಕ್ಸಾಂಪಲ್, ಆಯಿತಾ? ಸೊ ಈಗ ಆಲ್ರೆಡಿ ಒಬ್ರು ಯಾರೋ ಪೇರೆಂಟ್ಸ್ ಕೇಳ್ತಾಯಿದ್ರು, ಈ ಥರ ಸಿಕ್ಕಾಪಟ್ಟೆ ಡಾಟ್ ಬರ್ತಾ ಇದೆ ಅಂತೇಳಿ. ಇದು ತೊಂದರೆ ಇಲ್ಲ. ಸಿಸ್ಟಮು ನೀವು ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡ್ಮೇಲೆ ಅದು ಈ ಬಾಕ್ಸನ್ನು ಫಿಲ್ ಮಾಡೋದಕ್ಕೆ ಡಾಟನ್ನು ಕಂಟಿನ್ಯೂ ಮಾಡುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಕ್ಯಾಪ್ಚನ್ ಎಂಟ್ರಿ ಮಾಡಿ ಇದರಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಈ ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ಎಂಟ್ರಿ ಮಾಡಿಲ್ಲ ಅಂದರೆ ಇನ್ನೊಂದ್ಸರಿ ಎಂಟ್ರಿ ಮಾಡಿ. ಆಲ್ರೆಡಿ ಎಂಟ್ರಿ ಮಾಡಿ ನಿಮ್ಮ ಅಕೌಂಟ್ ಇದರಲ್ಲಿ ಎಕ್ಸಿಸ್ಟಿಂಗ್ ಇತ್ತು ಅಂತಂದರೆ ನೀವು ಏನೂ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಈಗ ಚೆಕ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ನೀವು ಬೇಕಾದ್ರೆ ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಟ್ಟರೆ ಆಯಿತು. ಸೊ ಈಗ ಸಿಸ್ಟಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಟ್ರೈ ಆಫ್ಟರ್ ಸಮ್ ಟೈಮ್ ಅಂತ ಬರುತ್ತೆ. ಇದು ಸರ್ವರಲ್ಲಿ ತೊಂದರೆ ಇರೋದರಿಂದ ರೀಸನ್ಸ್ ಬರುತ್ತೆ. ಬಟ್ ನೀವು ಯಾವುದೇ ಥರ ಭಯ ಪಡಬೇಕಾಗಿಲ್ಲ, ನೀವು ಮತ್ತೊಮ್ಮೆ ಟ್ರೈ ಮಾಡ್ಬೋದು. ಸೊ ಈ ಥರ ಎಲ್ಲರೂ ಟ್ರೈ ಮಾಡಿ. ಟೈಮ್ ಕೊಟ್ಟಿದ್ದಾರೆ, ಆರಾಮಾಗಿ ಮಾಡಿ. ಒಂದು 10 ನಿಮಿಷದ ಕೆಲಸ ಆಗುತ್ತೆ ನಿಮಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.